ತ್ರಿಶೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಗಳಿಸಿದ್ದಾರೆ ಸುರೇಶ್ ಗೋಪಿ. ಅಚ್ಚರಿಯ ಫಲಿತಾಂಶ ಇದು. ಸುರೇಶ್ ಗೋಪಿ ಗೆದ್ದಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ತ್ರಿಶೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸುರೇಶ್ ಗೋಪಿ ಒನ್ ಟೈಮ್ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿಯೂ ಕೂಡ ಬಿಜೆಪಿ ಮಾಡಿತ್ತು. ಸೊ ಅವರು ಗೆದ್ದಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಕಳೆದ ಬಾರಿ 3ನೇ ಪ್ಲೇಸು ಸುರೇಶ್ ಗೋಪಿ ರಾಜ್ಯಸಭಾ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದ್ರು, 3ನೇ ಪ್ಲೇಸ್ ಅಲ್ಲಿದ್ರು. ಈ ಬಾರಿ ಅವರು ಗೆದ್ದಿದ್ದಾರೆ ತ್ರಿಶೂರ್ನಲ್ಲಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೇರಳದಲ್ಲಿ ಖಾತೆ ತೆರೆಯೋದಕ್ಕೆ ಒದ್ದಾಡ್ತಾ ಇತ್ತು ಬಿಜೆಪಿ. ತ್ರಿಶೂರಲ್ಲಿ ಬಿಜೆಪಿ ಪಾಲಿಗೆ ಈಗ ಒಂದು ಅವಕಾಶ ಸೃಷ್ಟಿಯಾಗಿದೆ. ಚಿತ್ರನಟ, ಜನಪ್ರಿಯ ಚಿತ್ರನಟ ಸುರೇಶ್ ಗೋಪಿ ಅವರು ಗೆಲ್ಲೋ ಮುಖಾಂತರ ಬಿಜೆಪಿಯ ನಂಬರ್ 1 ಆಗಿದೆ ಕೇರಳದಲ್ಲಿ. ತಿರುವನಂತಪುರ ಒಂದು ಈಗ ಬಹಳ ಇಂಟ್ರೆಸ್ಟಿಂಗ್ ಇರೋದು. ದಕ್ಷಿಣ ಕನ್ನಡದ ಡಿಸಿ ಆಗಿದ್ದಂತ ಮಾಜಿ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ತಿರುವಳ್ಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯಲಿದ್ದಾರೆ. 1,30,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಡೀಟೇಲ್. ಅಂದ್ರೆ ಒಬ್ರು IPS ಕರ್ನಾಟಕದಲ್ಲಿದ್ದವರು ಅಣ್ಣಾಮಲೆ ಅವರು ಸೋತರು. ಇನ್ನೊಬ್ರು ಕರ್ನಾಟಕದಲ್ಲಿ IAS ಆಗಿದ್ದವರು ಸಸಿಕಾಂತ್ ಸೆಂಥಿಲ್, ಇಬ್ರು ಕೂಡ ಕೋಸ್ಟಲ್ ಅಲ್ಲಿ ಕೆಲಸ ಮಾಡಿದವರು. ಅದರಲ್ಲಿ ಒಬ್ರು ಗೆಲುವಿನ ಹಂತದಲ್ಲಿದ್ದಾರೆ, ಮತ್ತೊಬ್ರು ಸೋತರು. ಅಣ್ಣಾಮಲೆ IPS ಮಾಜಿ ಸೋತರು. IAS ಮಾಜಿ IAS ಸಸಿಕಾಂತ್ ಸೆಂಥಿಲ್ ಗೆಲ್ಲೋ ಹಂತದಲ್ಲಿದ್ದಾರೆ. 1,30,000 ಮತಗಳ ಅಂತರದಲ್ಲಿ ಅವರು ಮುನ್ನಡೆಯಲಿದ್ದಾರೆ. ಆಲ್ಮೋಸ್ಟ್ ಗೆಲುವಿನ ಸನಿಹದಲ್ಲಿದ್ದಾರೆ ಸಸಿಕಾಂತ್ ಸೆಂಥಿಲ್. ಒಬ್ಬರು ದಕ್ಷಿಣ ಕನ್ನಡ ಡಿಸಿ ಆಗಿದ್ದಂತ ಸಸಿಕಾಂತ್ ಸೆಂಥಿಲ್, ಮತ್ತೊಬ್ಬರು ಉಡುಪಿ SP ಆಗಿದ್ದಂತ ಅಣ್ಣಾಮಲೆ. ಇಬ್ರು ಕೂಡ ತಮಿಳುನಾಡಲ್ಲಿ ಕಂಟೆಸ್ಟ್ ಮಾಡಿದ್ರು. ಬಟ್ ಒಬ್ಬರಿಗೆ ಸೋಲಾಗ್ತಿದೆ, ಮತ್ತೊಬ್ಬರು ಗೆಲುವಿನ ಹಂತದಲ್ಲಿದ್ದಾರೆ.